ಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ ಬೆನ್ನಲ್ಲೇ ಇದೀಗ ಲಾಡ್ಲೆ ಮಶಾಕ್ ದರ್ಗಾ ಸಂಪೂರ್ಣವಾಗಿ ಪೊಲೀಸರ ಸುಪರ್ದಿಯಲ್ಲಿರುವಂಥದ್ದು. ನಾನೀಗ ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥದ್ದು. ಈ ಒಂದು ಏನು ದ್ವಾರ ಇದೆ, ಈ ದ್ವಾರದಿಂದ ಹಿಂದೂಗಳಿಗೆ ಆ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿಗೆ ಅವಕಾಶ ಇರುವಂಥದ್ದು. ಆ ಒಂದು ದ್ವಾರದಲ್ಲೇ ಪೊಲೀಸರು ಒಟ್ಟು 3 ಸುತ್ತಿನ ಕೋಟೆಯಂತೆ ರಚನೆಯನ್ನು ಮಾಡಿರುವಂಥದ್ದು. ಮೊದಲು 2 ಹಂತದ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಅದಾದ ಬಳಿಕ ಏನು 3ನೇ ಹಂತದಲ್ಲಿ ಪೊಲೀಸರು ಆ ಒಂದು ಪ್ರಮುಖವಾಗಿ ಏನು ಲಾಡ್ಲೆ ಮಶಾಕ್ ದರ್ಗಾದ ಗೇಟ್ ಏನಿದೆ, ಆ ಗೇಟ್ ಬಳಿ ಕೂಡ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಈ ಒಂದು ರಸ್ತೆಯ 2 ಭಾಗದಲ್ಲೂ ಕೂಡ ಕಟ್ಟಿಗೆಯ ಏನೋ ಒಂದು ಕಟ್ಟಡಗಳನ್ನು ನಿರ್ಮಿಸಿ ಅದರ ಯಾರೂ ಕೂಡ ಒಳಬರದಂತೆ ನೋಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಬಾರಿ ವಿಶೇಷವಾಗಿ 2 ಕಡೆ ಕೂಡ ತಂತಿ ಬೇಲಿಯನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ಈ ಹಿಂದೆ ಕಳೆದ ವರ್ಷ ಯಾವುದೇ ರೀತಿಯಾದಂಥ ತಂತಿ ಬೇಲಿಯನ್ನು ಅಳವಡಿಸಿರಲಿಲ್ಲ. ಆದರೆ ಈ ವರ್ಷ ವಿಶೇಷವಾಗಿ ತಂತಿ ಬೇಲಿಯನ್ನು ಅಳವಡಿಸಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಇದೀಗ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಭಾಳ ಪ್ರಮುಖವಾಗಿ ಇಲ್ಲಿ ಈ ಭಾಗದಲ್ಲಿ ನೋಡ್ಬೋದು, ಅಂದರೆ ಎಲ್ಲರ ಮೇಲೆ ನಿಗಾ ವಹಿಸೋದಕ್ಕೆ ಅಂತೇಳಿ CCTVಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ಪ್ರತಿಯೊಬ್ಬರು ಈ ಒಂದು ರಸ್ತೆಯಿಂದ ಹೋಗುವಂಥವ್ರು ಬರುವಂಥವ್ರು, ಜೊತೆಗೆ ಆ ದರ್ಗಾದ ಒಳಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು, ನಡೆದರೂ ಕೂಡ ಅದೆಲ್ಲವೂ ಕೂಡ ನಿಗಾ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಈ ರೀತಿಯಾದಂಥ CCTVಯ ಕಣ್ಗಾವಲನ್ನು ಇಟ್ಟಿರುವಂಥದ್ದು. ಒಟ್ಟು 15 ಜನ ಹಿಂದೂಗಳಿಗೆ ಇವತ್ತು ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಹಿಂದೂಗಳು ತೆರಳಿ ಆ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಡೀ ಆಳಂದ್ ಪಟ್ಟಣ ಪೊಲೀಸ್ ಸರ್ಪಗಾವಲಿನಲ್ಲಿರುವಂಥದ್ದು. ಇವತ್ತು ಬಹುತೇಕವಾಗಿ ಆಳಂದ್ ಪಟ್ಟಣ ನಿಶಬ್ದ ಆಗಿರುವಂಥದ್ದು. ಯಾಕಂತಂದರೆ 3 ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆಯಿಂದ ಸಾಕಷ್ಟು ಎಚ್ಚೆತ್ಕೊಂಡಂಥ ಪೊಲೀಸರು ಕೂಡ ಆ ರೀತಿಯಾದಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಳಂದ್ ಪಟ್ಟಣಕ್ಕೆ ಎಂಟ್ರಿ ಆಗುವಂಥ ಸ್ಥಳದಲ್ಲೇ ಪೊಲೀಸ್ ಬ್ಯಾರಿಕೇಡ್ ಹಾಕಿರುವಂಥದ್ದು. ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಎಲ್ಲ ಕಡೆ ಇದೀಗ ಏನು ಪೊಲೀಸರು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಏನು ಆ ಹಿಂದೂಗಳಿಗೆ ಅವಕಾಶ ಕೊಟ್ಟಂಥ 15 ಜನ ಹಿಂದೂಗಳು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಆಗಮಿಸಿ ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆಯ ಮುಂಭಾಗದಲ್ಲೇ ತೆರಳಿ, ಅಂದರೆ ಆ ದ್ವಾರ ಏನಿದೆ ಆ ದ್ವಾರದಿಂದ ಒಳಗಡೆ ತೆರಳಿ ಅಲ್ಲಿರುವಂಥ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾರೆ. ಅಲ್ಲಿವರೆಗೂ ಕೂಡ ಇವತ್ತು ಕಂಪ್ಲೀಟಾಗಿ ಆಳಂದ್ ಪಟ್ಟಣ ಮತ್ತು ಲಾಡ್ಲೆ ಮಶಾಕ್ ದರ್ಗಾ ಪೊಲೀಸರ ಸುಪರ್ದಿಯಲ್ಲೇ ಇರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೆದಂತೆ ಪೊಲೀಸರು ಎಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. 1000ಕ್ಕೂ ಅಧಿಕ ಜನ ಪೊಲೀಸರು ಕಲಬುರಗಿ ಮತ್ತು ಬೀದರ್ ಸೇರಿದಂತೆ ಯಾದಗಿರಿ ಸೇರಿದಂತೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಕರೆಸ್ಕೊಂಡು ಇವತ್ತು ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ ಬೆನ್ನಲ್ಲೇ ಇದೀಗ ಲಾಡ್ಲೆ ಮಶಾಕ್ ದರ್ಗಾ ಸಂಪೂರ್ಣವಾಗಿ ಪೊಲೀಸರ ಸುಪರ್ದಿಯಲ್ಲಿರುವಂಥದ್ದು. ನಾನೀಗ ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥದ್ದು. ಈ ಒಂದು ಏನು ದ್ವಾರ ಇದೆ, ಈ ದ್ವಾರದಿಂದ ಹಿಂದೂಗಳಿಗೆ ಆ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿಗೆ ಅವಕಾಶ ಇರುವಂಥದ್ದು. ಆ ಒಂದು ದ್ವಾರದಲ್ಲೇ ಪೊಲೀಸರು ಒಟ್ಟು 3 ಸುತ್ತಿನ ಕೋಟೆಯಂತೆ ರಚನೆಯನ್ನು ಮಾಡಿರುವಂಥದ್ದು. ಮೊದಲು 2 ಹಂತದ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಅದಾದ ಬಳಿಕ ಏನು 3ನೇ ಹಂತದಲ್ಲಿ ಪೊಲೀಸರು ಆ ಒಂದು ಪ್ರಮುಖವಾಗಿ ಏನು ಲಾಡ್ಲೆ ಮಶಾಕ್ ದರ್ಗಾದ ಗೇಟ್ ಏನಿದೆ, ಆ ಗೇಟ್ ಬಳಿ ಕೂಡ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಈ ಒಂದು ರಸ್ತೆಯ 2 ಭಾಗದಲ್ಲೂ ಕೂಡ ಕಟ್ಟಿಗೆಯ ಏನೋ ಒಂದು ಕಟ್ಟಡಗಳನ್ನು ನಿರ್ಮಿಸಿ ಅದರ ಯಾರೂ ಕೂಡ ಒಳಬರದಂತೆ ನೋಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಬಾರಿ ವಿಶೇಷವಾಗಿ 2 ಕಡೆ ಕೂಡ ತಂತಿ ಬೇಲಿಯನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ಈ ಹಿಂದೆ ಕಳೆದ ವರ್ಷ ಯಾವುದೇ ರೀತಿಯಾದಂಥ ತಂತಿ ಬೇಲಿಯನ್ನು ಅಳವಡಿಸಿರಲಿಲ್ಲ. ಆದರೆ ಈ ವರ್ಷ ವಿಶೇಷವಾಗಿ ತಂತಿ ಬೇಲಿಯನ್ನು ಅಳವಡಿಸಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಇದೀಗ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಭಾಳ ಪ್ರಮುಖವಾಗಿ ಇಲ್ಲಿ ಈ ಭಾಗದಲ್ಲಿ ನೋಡ್ಬೋದು, ಅಂದರೆ ಎಲ್ಲರ ಮೇಲೆ ನಿಗಾ ವಹಿಸೋದಕ್ಕೆ ಅಂತೇಳಿ CCTVಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ಪ್ರತಿಯೊಬ್ಬರು ಈ ಒಂದು ರಸ್ತೆಯಿಂದ ಹೋಗುವಂಥವ್ರು ಬರುವಂಥವ್ರು, ಜೊತೆಗೆ ಆ ದರ್ಗಾದ ಒಳಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು, ನಡೆದರೂ ಕೂಡ ಅದೆಲ್ಲವೂ ಕೂಡ ನಿಗಾ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಈ ರೀತಿಯಾದಂಥ CCTVಯ ಕಣ್ಗಾವಲನ್ನು ಇಟ್ಟಿರುವಂಥದ್ದು. ಒಟ್ಟು 15 ಜನ ಹಿಂದೂಗಳಿಗೆ ಇವತ್ತು ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಹಿಂದೂಗಳು ತೆರಳಿ ಆ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಡೀ ಆಳಂದ್ ಪಟ್ಟಣ ಪೊಲೀಸ್ ಸರ್ಪಗಾವಲಿನಲ್ಲಿರುವಂಥದ್ದು. ಇವತ್ತು ಬಹುತೇಕವಾಗಿ ಆಳಂದ್ ಪಟ್ಟಣ ನಿಶಬ್ದ ಆಗಿರುವಂಥದ್ದು. ಯಾಕಂತಂದರೆ 3
ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆಯಿಂದ ಸಾಕಷ್ಟು ಎಚ್ಚೆತ್ಕೊಂಡಂಥ ಪೊಲೀಸರು ಕೂಡ ಆ ರೀತಿಯಾದಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಳಂದ್ ಪಟ್ಟಣಕ್ಕೆ ಎಂಟ್ರಿ ಆಗುವಂಥ ಸ್ಥಳದಲ್ಲೇ ಪೊಲೀಸ್ ಬ್ಯಾರಿಕೇಡ್ ಹಾಕಿರುವಂಥದ್ದು. ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಎಲ್ಲ ಕಡೆ ಇದೀಗ ಏನು ಪೊಲೀಸರು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಏನು ಆ ಗಳಿಗೆ ಅವಕಾಶ ಕೊಟ್ಟಂಥ 15 ಜನ ಹಿಂದೂಗಳು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಆಗಮಿಸಿ ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆಯ ಮುಂಭಾಗದಲ್ಲೇ ತೆರಳಿ, ಅಂದರೆ ಆ ದ್ವಾರ ಏನಿದೆ ಆ ದ್ವಾರದಿಂದ ಒಳಗಡೆ ತೆರಳಿ ಅಲ್ಲಿರುವಂಥ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾರೆ. ಅಲ್ಲಿವರೆಗೂ ಕೂಡ ಇವತ್ತು ಕಂಪ್ಲೀಟಾಗಿ ಆಳಂದ್ ಪಟ್ಟಣ ಮತ್ತು ಲಾಡ್ಲೆ ಮಶಾಕ್ ದರ್ಗಾ ಪೊಲೀಸರ ಸುಪರ್ದಿಯಲ್ಲೇ ಇರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೆದಂತೆ ಪೊಲೀಸರು ಎಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. 1000ಕ್ಕೂ ಅಧಿಕ ಜನ ಪೊಲೀಸರು ಕಲಬುರಗಿ ಮತ್ತು ಬೀದರ್ ಸೇರಿದಂತೆ ಯಾದಗಿರಿ ಸೇರಿದಂತೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಕರೆಸ್ಕೊಂಡು ಇವತ್ತು ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ ಬೆನ್ನಲ್ಲೇ ಇದೀಗ ಲಾಡ್ಲೆ ಮಶಾಕ್ ದರ್ಗಾ ಸಂಪೂರ್ಣವಾಗಿ ಪೊಲೀಸರ ಸುಪರ್ದಿಯಲ್ಲಿರುವಂಥದ್ದು. ನಾನೀಗ ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥದ್ದು. ಈ ಒಂದು ಏನು ದ್ವಾರ ಇದೆ, ಈ ದ್ವಾರದಿಂದ ಹಿಂದೂಗಳಿಗೆ ಆ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿಗೆ ಅವಕಾಶ ಇರುವಂಥದ್ದು. ಆ ಒಂದು ದ್ವಾರದಲ್ಲೇ ಪೊಲೀಸರು ಒಟ್ಟು 3 ಸುತ್ತಿನ ಕೋಟೆಯಂತೆ ರಚನೆಯನ್ನು ಮಾಡಿರುವಂಥದ್ದು. ಮೊದಲು 2 ಹಂತದ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಅದಾದ ಬಳಿಕ ಏನು 3ನೇ ಹಂತದಲ್ಲಿ ಪೊಲೀಸರು ಆ ಒಂದು ಪ್ರಮುಖವಾಗಿ ಏನು ಲಾಡ್ಲೆ ಮಶಾಕ್ ದರ್ಗಾದ ಗೇಟ್ ಏನಿದೆ ಆ ಗೇಟ್ ಬಳಿ ಕೂಡ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಈ ಒಂದು ರಸ್ತೆಯ 2 ಭಾಗದಲ್ಲೂ ಕೂಡ ಕಟ್ಟಿಗೆಯ ಏನು ಒಂದು ಕಟ್ಟಡಗಳನ್ನು ನಿರ್ಮಿಸಿ ಅದರ ಯಾರೂ ಕೂಡ ಒಳಬರದಂತೆ ನೋಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ಬಾರಿ ವಿಶೇಷವಾಗಿ 2 ಕಡೆ ಕೂಡ ತಂತಿ ಬೇಲಿಯನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ಈ ಹಿಂದೆ ಕಳೆದ ವರ್ಷ ಯಾವುದೇ ರೀತಿಯಾದಂಥ ತಂತಿ ಬೇಲಿಯನ್ನು ಅಳವಡಿಸಿರಲಿಲ್ಲ. ಆದರೆ ಈ ವರ್ಷ ವಿಶೇಷವಾಗಿ ತಂತಿ ಬೇಲಿಯನ್ನು ಅಳವಡಿಸಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಇದೀಗ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಭಾಳ ಪ್ರಮುಖವಾಗಿ ಇಲ್ಲಿ ಈ ಭಾಗದಲ್ಲಿ ನೋಡ್ಬೋದು, ಅಂದರೆ ಎಲ್ಲರ ಮೇಲೆ ನಿಗಾ ವಹಿಸೋದಕ್ಕೆ ಅಂತೇಳಿ CCTVಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ಪ್ರತಿಯೊಬ್ಬರು ಈ ಒಂದು ರಸ್ತೆಯಿಂದ ಹೋಗುವಂಥವ್ರು ಬರುವಂಥವ್ರು ಜೊತೆಗೆ ಆ ದರ್ಗಾದ ಒಳಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ನಡೆದರೂ ಕೂಡ ಅದೆಲ್ಲವೂ ಕೂಡ ನಿಗಾ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಈ ರೀತಿಯಾದಂಥ CCTVಯ ಕಣ್ಗಾವಲನ್ನು ಇಟ್ಟಿರುವಂಥದ್ದು. ಒಟ್ಟು 15 ಜನ ಹಿಂದೂಗಳಿಗೆ ಇವತ್ತು ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಹಿಂದೂಗಳು ತೆರಳಿ ಆ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಡೀ ಆಳಂದ್ ಪಟ್ಟಣ ಪೊಲೀಸ್ ಸರ್ಪಗಾವಲಿನಲ್ಲಿರುವಂಥದ್ದು. ಇವತ್ತು ಬಹುತೇಕವಾಗಿ ಆಳಂದ್ ಪಟ್ಟಣ ನಿಶಬ್ದ ಆಗಿರುವಂಥದ್ದು. ಯಾಕಂತಂದರೆ 3 ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆಯಿಂದ ಸಾಕಷ್ಟು ಎಚ್ಚೆತ್ಕೊಂಡಂಥ ಪೊಲೀಸರು ಕೂಡ ಆ ರೀತಿಯಾದಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಳಂದ್ ಪಟ್ಟಣಕ್ಕೆ ಎಂಟ್ರಿ ಆಗುವಂಥ ಸ್ಥಳದಲ್ಲೇ ಪೊಲೀಸ್ ಬ್ಯಾರಿಕೇಡ್ ಹಾಕಿರುವಂಥದ್ದು. ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಎಲ್ಲ ಕಡೆ ಇದೀಗ ಏನು ಪೊಲೀಸರು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಏನು ಆ ಗಳಿಗೆ ಅವಕಾಶ ಕೊಟ್ಟಂಥ 15 ಜನ ಹಿಂದೂಗಳು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಆಗಮಿಸಿ ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆಯ ಮುಂಭಾಗದಲ್ಲೇ ತೆರಳಿ, ಅಂದರೆ ಆ ದ್ವಾರ ಏನಿದೆ ಆ ದ್ವಾರದಿಂದ ಒಳಗಡೆ ತೆರಳಿ ಅಲ್ಲಿರುವಂಥ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾರೆ. ಅಲ್ಲಿವರೆಗೂ ಕೂಡ ಇವತ್ತು ಕಂಪ್ಲೀಟಾಗಿ ಆಳಂದ್ ಪಟ್ಟಣ ಮತ್ತು ಲಾಡ್ಲೆ ಮಶಾಕ್ ದರ್ಗಾ ಪೊಲೀಸರ ಸುಪರ್ದಿಯಲ್ಲೇ ಇರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೆದಂತೆ ಪೊಲೀಸರು ಎಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. 1000ಕ್ಕೂ ಅಧಿಕ ಜನ ಪೊಲೀಸರು ಕಲಬುರಗಿ ಮತ್ತು ಬೀದರ್ ಸೇರಿದಂತೆ ಯಾದಗಿರಿ ಸೇರಿದಂತೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಕರೆಸ್ಕೊಂಡು ಇವತ್ತು ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.